ಮೆಟ್ರೋದಲ್ಲಿ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿಜಿಯವರು ಭಾರಿ ಅದ್ಭುತವಾಗಿ ಓಡಾಡಿದ್ರು. DK ಶಿವಕುಮಾರ್ ಸಿದ್ದರಾಮಯ್ಯನವರು ಅವರನ್ನ ಬರಮಾಡಿಕೊಂಡ್ರು. ರಾಜ್ಯದಲ್ಲಿ ಭಾರಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದ್ರು. ನರೇಂದ್ರ ಮೋದಿಯ ಪಕ್ಕದಲ್ಲೇ ಕುತ್ಕೊಂಡು DK ಶಿವಕುಮಾರ್ ಗುಸು ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯನವರು ಗಣಪತಿಯನ್ನ ಕೊಟ್ಟು ಅವರನ್ನ ಸನ್ಮಾನಿಸಿದ್ರು. DK ಶಿವಕುಮಾರ್ ಅವರು ಒಂದು ಸ್ವಂತ ಗಣಪತಿಯನ್ನ ಕೊಟ್ಟು ಗೌರವಿಸಿದ್ರು. ಇಷ್ಟೆಲ್ಲದರ ಮಧ್ಯೆ ಆಹ್ವಾನ ನೀಡ್ತಾರಾ ಅನ್ನುವ ಪ್ರಶ್ನೆ ಎದ್ದು ಮೂಡ್ತಾ ಇತ್ತು. ಯಾರಿಗೆ? BSY ವಿಜಯೇಂದ್ರ, ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BSY ವಿಜಯೇಂದ್ರ ಅವರಿಗೆ ಆಹ್ವಾನನೇ ನೀಡಿರಲಿಲ್ಲ. ಅವಾಗ ಎಲ್ಲರೂ ಅನ್ಕೊಂಡ್ರು ಬಹುಶಃ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆಯ ಸೋಂಕಿತ ಎದ್ದು ಕಾಣಿಸ್ತಾ ಇದೆ, ಹಾಗಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ BSY ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರಿಗೆ ಆಹ್ವಾನ ನೀಡಿಲ್ಲ ನರೇಂದ್ರ ಮೋದಿಜಿಯವರಂತ. ರೆಬಲ್ಸ್ ಟೀಮ್ ಶಾಂತವಾಗಿತ್ತು. ಯತ್ನಾಳ್ ಒಂಥರ ಮುಖ ಅರಳಿಸಿಕೊಂಡಿದ್ರು. ಆದರೆ ಯಾವಾಗ ವಿಜಯೇಂದ್ರ ನರೇಂದ್ರ ಮೋದಿಜಿಯವರ ಫಂಕ್ಷನ್ ನಲ್ಲಿ ಕಾಣಿಸ್ಕೊಳ್ತಾರೆ, BSY ವಿಜಯೇಂದ್ರ ಅವರಿಗೆ ನಮಸ್ಕಾರ ಮಾಡ್ತಾರೆ. ಆ ಸಂದರ್ಭದಲ್ಲೇ ರೆಬಲ್ಸ್ ಟೀಮ್ಗೂ ಮತ್ತೆ ಯತ್ನಾಳ್ ರವರಿಗೂ ಮುಟ್ಟಿ ನೋಡಿಕೊಳ್ಳುವ ಹಾಗೆ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ತಿಳಿಸುತ್ತೆ. BSY ವಿಜಯೇಂದ್ರ ಅವರೇ ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತಾರೆ ಎನ್ನುವ ಸಂದೇಶವನ್ನ ರೆಬಲ್ಸ್ ಟೀಮ್ಗೆ ಮತ್ತು ಈ ಯಾರು ಯತ್ನಾಳ್ ತಟಸ್ಥವನಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ನಿಮಗೆಲ್ರಿಗೂ ಗೊತ್ತಿರಬೇಕು, ಬದಲಾವಣೆ ಆಗತ್ತಾ, ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಕಾಣಿಸುತ್ತಾ ಅನ್ನುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಭಿನ್ನ ಮತವನ್ನು ತೋರಿಸ್ಕೊಂಡು ಓಡಾಡ್ತಾ ಇರ್ತಕ್ಕಂತಹ ಯಾರೋ ಯತ್ನಾಳ್ ಹಾಗೂ ರೆಬಲ್ಸ್ ಟೀಮ್ ತಟಸ್ಥವನ ಒಂದು ಭಿನ್ನ ಸ್ಫೋಟವನ್ನ ಮಾಡಿದ್ರೂ ಕೂಡ ಕ್ಯಾರೇ ಅಂದಿಲ್ಲ. ಅಂದ್ರೆ ಬಿಜೆಪಿ ಹೈಕಮಾಂಡ್ ಎಷ್ಟು ಬಲಿಷ್ಠವಾಗಿದೆ ಯೋಚನೆ ಮಾಡಿ. ಎಷ್ಟು ಬಲಿಷ್ಠ, ಎಷ್ಟು ತಂದೆ ಆದಂತಹ ಗರ್ಭ ಯಾರದು? ಬಿಜೆಪಿ. ಯಾಕಂದ್ರೆ ಇವ್ರದ್ದು ಯಾರದನ್ನು ಕೇರ್ ಮಾಡಿಲ್ಲ, ಇವರು ಯಾರ ಬಗ್ಗೆನೂ ಯೋಚನೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾರ ಯತ್ನಾಳ್ ಬಗ್ಗೆನೂ ಯೋಚನೆ ಮಾಡಿಲ್ಲ, ರಮೇಶ್ ಜಾರಕಿಹೊಳಿ ಬಗ್ಗೆ ಯೋಚನೆ ಮಾಡಿಲ್ಲ, ಮತ್ತೆ ಯಾವುದೇ ತಟಸ್ಥ ಮನವನ್ನು ನೋಡಿಲ್ಲ, ಯಾವುದೇ ರೆಬಲ್ಸ್ ಟೀಮ್ ಅನ್ನು ನೋಡಿಲ್ಲ. ವಿಜಯೇಂದ್ರನೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಅನ್ನುವ ನಿಟ್ಟಿಗೆ ಬಂದಿದ್ದಾರೆ. ಅಂದ್ರೆ ಅವರ ಶಕ್ತಿ ಪ್ರಬಲ ಎಷ್ಟಿರಬಹುದು. ಬಿಜೆಪಿಯನ್ನ ಕರ್ನಾಟಕ ರಾಜ್ಯದಲ್ಲಿ 2028ರಲ್ಲಿ ಅಧಿಕಾರಕ್ಕೆ ತಂದೇ ತರ್ತಾರೆ BSY ವಿಜಯೇಂದ್ರ ಅನ್ನುವ ಆ ತಾಕತ್ತಿದೆಯಾ ಹಾಗಾದ್ರೆ ಬಿಜೆಪಿಯ ಹೈಕಮಾಂಡ್ಗೆ? ಆ ತಾಕತ್ತಿನ ಬಗ್ಗೆ ಅರಿವಿದೆಯಾ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ಗೆ ಅನ್ನುವ ಪ್ರಶ್ನೆ ಇವತ್ತು ಮೂಡುತ್ತೆ. ಇದೆಲ್ಲ ಹೇಗೆ ಉತ್ಪತ್ತಿ ಆಗ್ತಾ ಇದೆ? BSY ವಿಜಯೇಂದ್ರನೇ ಫಿಕ್ಸು ಅಂತ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾ ಇದ್ದೀರಾ? ಆ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡ್ತಾ ಇದೆಯಾ? ಹಾಗಾದ್ರೆ ಇದೇನು, ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಆಗುವುದಾಗಿದ್ದರೆ BSY ವಿಜಯೇಂದ್ರ ಅವರಿಗೆ ಆಹ್ವಾನ ಮೋದಿಜಿಯವರು ಕೊಡ್ತಾ ಇರಲಿಲ್ಲ, ಅಥವಾ ಮೋದಿಜಿಯವರ ಫಂಕ್ಷನ್ಗೆ ಆಹ್ವಾನ ಇರ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ R ಅಶೋಕ್ನವರಿಗೆ ಮೊದಲ ಅವಕಾಶ ಇರಲಿಲ್ಲ. ಯಾರಿಗೆ? R ಅಶೋಕ್ನವರಿಗೆ ಆಹ್ವಾನ ನೀಡಿರಲಿಲ್ಲ. ಆ ನಂತರ ತದನಂತರದಲ್ಲಿ R ಅಶೋಕ್ ಅವರನ್ನ ವಿರೋಧ ಪಕ್ಷದ ನಾಯಕರಿಂದ ಬದಲಾವಣೆ ಮಾಡಲಾಗುವುದಿಲ್ಲ ಅಂತ ಯಾವಾಗ ಫಿಕ್ಸ್ ಆಗುತ್ತೋ ಅವಾಗ R ಅಶೋಕ್ ಅವರಿಗೂ ಕೂಡ ಆಹ್ವಾನ ನೀಡ್ತಾರೆ. ಈ ಮೋದಿಜಿಯವರ ವಂದೇ ಭಾರತ್ ಮೆಟ್ರೋ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ಕಾಣಿಸ್ಕೊಳ್ತಾರೆ, ಚೇರ್ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಇದು ಹಾಗಾದ್ರೆ ರೆಬಲ್ಸ್ ಟೀಮ್ಗೂ ತಟಸ್ಥ ಬನಕ್ಕೂ ಯತ್ನಾಳ್ಗೂ ಮುಖಭಂಗ ಮಾಡ್ತಾರೆ. ಈಗ ಬೆಂಗಳೂರಲ್ಲಿ ಮುಖಭಂಗ, ವಿಜಯೇಂದ್ರನೇ ಮುಂದುವರಿತಾರೆ ಅನ್ನುವ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆಹ್ವಾನ ಕೊಡುವ ಮುಖಾಂತರ ವಿಜಯೇಂದ್ರ R ಅಶೋಕ್ ಅವರನ್ನ ಬಿಟ್ರೆ ಯಾರಿಗೂ ಕೂಡ ಆಹ್ವಾನ ಇರಲಿಲ್ಲ. V ಸೋಮಣ್ಣ ಒಬ್ಬರಿಗೆ ಆಹ್ವಾನ ಇತ್ತು. ಇನ್ನು ಉಳಿದವರೆಲ್ಲ ಕಾಂಗ್ರೆಸ್ನವರು. DK ಶಿವಕುಮಾರ್ ಗುಸು ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಗುಸು ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಯಾವುದೇ ರೆಬಲ್ಸ್ ಟೀಮ್ ಕೂಡ, ಯಾವುದೇ ತಟಸ್ಥ ಬನ ಕೂಡ, ಈ ಕಡೆ ಯತ್ನ, ಯಾರಿಗೂ ಸಹ ಏನು ಮಾಡ್ಲಿಕ್ಕಾಗೋದಿಲ್ಲ ಅನ್ನುವ ನಿಟ್ಟಿಗೆ ಇವತ್ತು ಬಿಜೆಪಿಯ ಹೈಕಮಾಂಡ್ ತಿಳಿಸಲಾಗಿದೆ. ಅದೇ ಸಂದೇಶವನ್ನು ರವಾನೆ ಮಾಡಿದೆ. ನಿಮಗೆ ಹೇಳ್ತಾ ಇದ್ದೀನಿ, BSY ನರೇಂದ್ರ ಮೋದಿಜಿಯವರು ಬೆಂಗಳೂರಿಗೆ ಬರ್ತಾರೆ ಅಂದಾಗ
ಇವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಕಾರಣ ಇಷ್ಟೇ, ಇವರ ಸ್ಥಾನಮಾನಗಳು ಬದಲಾವಣೆ ಆಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಇವರಿಗೆ ಕೊಟ್ಟಿರಲಿಲ್ಲ. ಆದರೆ ಬಿಜೆಪಿ ಹೈಕಮಾಂಡ್ ಸದೃಢವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಇವರ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಆಗಲಿ ಬದಲಾಗುವುದಿಲ್ಲ ಅಂತ ಹೇಳಿದಾಗ ವಿಜಯೇಂದ್ರ ಅವ್ರಿಗೆ ಆಹ್ವಾನ ಕೊಟ್ಟರು. ವಿಜಯೇಂದ್ರ ಹೋದ್ರು. ಅದಾದ ತಕ್ಷಣ ಇನ್ನೊಂದು ಡೌಟ್ ಇತ್ತು, ಆರ್ ಅಶೋಕ್ನವರಿಗೆ ಆಹ್ವಾನ ನೀಡಿರಲಿಲ್ಲ. ಬಹುಶಃ ಬದಲಾವಣೆ ಮಾಡಬಹುದು ಆರ್ ಅಶೋಕ್ ಅವ್ರನ್ನ ಅನ್ನುವಂಥ ನಿಟ್ಟಿನಲ್ಲಿದ್ರು. ತದನಂತರದಲ್ಲೇ ನೈಟ್ ಬರುತ್ತೆ ಅವರಿಗೆ, ಯಾವುದೇ ರೀತಿಯಾದಂತಹ ಆರ್ ಅಶೋಕ್ ಅವರನ್ನು ಬದಲಾವಣೆ ಮಾಡಲಾಗುವುದಿಲ್ಲ, ಅವರೂ ಕೂಡ ಬರಬೇಕು, ಆಹ್ವಾನ ಕೊಡ್ತೀವಿ ಅಂತ ಹೇಳಿ ಕೊಟ್ಟಾಗ ಅವರಿಬ್ಬರೂ ಕೂಡ ಆಹ್ವಾನವನ್ನು ಸ್ವೀಕಾರ ಮಾಡಿ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಸ್ಕಾರಗಳು ಅಂತ ಹೇಳಿ ಈಗ ಬಿಜೆಪಿಯ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಮನ್ನಣೆ ಕೊಟ್ಟು BSY ವಿಜಯೇಂದ್ರ ಅದರ ಜೊತೆಗೆ ಆರ್ ಅಶೋಕ್ನವರು ಫುಲ್ ಹ್ಯಾಪಿ ಮೂಡಲ್ಲಿದ್ದಾರೆ. ರೆಬಲ್ಸ್ ಟೀಮ್ ಮತ್ತೆ ತಟಸ್ಥ ಬನ ಈಗ ಯತ್ನ ಮುಖಭಂಗರಾಗಿ ಕುತ್ಕೊಂಡಿದ್ದಾರೆ. ಬಿಜೆಪಿ ತಗೊಳ್ಳುವಂತಹ ನಿರ್ಧಾರಕ್ಕೆ ಈಗ ಒಂಥರ ಶಾಕ್ ಆಗಿದ್ದಾರೆ. ಹಾಗಾದ್ರೆ ಮುಂದಿನ ನಿರ್ಧಾರಗಳು ಏನಿರುತ್ತೆ ಅನ್ನೋದನ್ನು ನೋಡೋಣ. ಒಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಯ್ತು, ಬಹುಶಃ ವಿಜೇಂದ್ರ ಅವರೇ ಫಿಕ್ಸ್ ಆಗ್ತಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ. ಇವರು ಮಾಡ್ತಾ ಇರುವಂತಹ ಹೋರಾಟಗಳು, ಇವರು ತೋರಿಸ್ತಾ ಇರುವಂತಹ ಭಿನ್ನ ಮತಗಳನ್ನ ತಲೆಗೆ ಇಟ್ಟುಕೊಂಡಿಲ್ಲ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಈಗ ಮತ್ತಷ್ಟು ಬಹಳ ಬಹಿರಂಗವಾಗಿ ಗೊತ್ತಾಗಿರುವಂಥದ್ದು. ಇಷ್ಟು ಮಾತ್ರ ಬಹಿರಂಗ. ಯಾವಾಗ ವಿಜಯೇಂದ್ರ ಮತ್ತು ಆರ್ ಅಶೋಕ್ನವರು ಮೋದಿಯವರ ವಂದೇ ಭಾರತ್ ಮೆಟ್ರೋದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೋ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆಗಳಾಗೋದಿಲ್ಲ, ಅವರೇ ಮುಂದುವರಿತಾರೆ ಅನ್ನೋದು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಮತ್ತೆ ರಾಜಕೀಯ ಹೊಸ ಸುದ್ದಿಯೊಂದಿಗೆ ನಿಮಗೆ ಭೇಟಿ ಮಾಡ್ತೀನಿ. ಕನ್ನಡ ಪುತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಪ್ರೀತಿಯೊಂದಿಗೆ ಗೆಲ್ತಾ ಇರಿ.